ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಹಾಗೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬಂದಿದ್ದಾರೆ RR ನಗರದ ಶೆಡ್ಗೆ ಪೊಲೀಸರು. ನೇರವಾಗಿ ಶೆಡ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಪೊಲೀಸರ ಆ ಬ್ಲೂ ಕಲರ್ ಬೊಲೆರೋ ವೆಹಿಕಲ್ ನಲ್ಲಿ ಪ್ರಕರಣದ 4 ಮಂದಿ ಪ್ರಮುಖ ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, A2 ಆರೋಪಿಯಾಗಿರುವಂತಹ ನಟ ದರ್ಶನ್, ಇನ್ನುಳಿದಂತೆ ಮತ್ತಿಬ್ಬರು ಆರೋಪಿಗಳನ್ನು ಕೂಡ ಸ್ಥಳ ಮಹಜರಿಗಾಗಿ ಕರ್ಕೊಂಡು ಬರಲಾಗಿದೆ. ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಇದೇ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯ ಹತ್ಯೆಯಾಗಿತ್ತು. ಇದೇ ಶೆಡ್ ನಲ್ಲಿ ಕೂಡ ಹಾಕಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿ ಹತ್ಯೆ ಮಾಡಲಾಗಿರುವುದು ಅನ್ನುವಂತ ಮಾಹಿತಿ ಇರೋದು. ಇದಕ್ಕೂ ಮೊದಲೇ 4 ಜನ ಆರೋಪಿಗಳನ್ನ ಕರ್ಕೊಂಡು ಬರಲಾಯಿತು. ಕಳೆದ 1 ಗಂಟೆಯ ಹಿಂದೆ 4 ಜನ ಆರೋಪಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು ಪೊಲೀಸರು. ಈಗ ಮತ್ತೆ 4 ಜನ ಆರೋಪಿಗಳು. ಈಗ 4 ಜನ ಆರೋಪಿಗಳು ಯಾರು ಅಂದ್ರೆ, ಒಂದು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಮತ್ತೊಂದು A2 ಆರೋಪಿಯಾಗಿರುವಂತಹ ದರ್ಶನ್, ಹಾಗೆ ಇನ್ನಿಬ್ಬರು ಆರೋಪಿಗಳು. ಒಟ್ಟು 4 ಜನ ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸ್ಥಳ ಮಹಜರನ್ನ ಮಾಡುವುದಕ್ಕೆ ಕರ್ಕೊಂಡು ಬಂದಿದ್ದಾರೆ. ವಿನಯ್ ಸೂಚನೆಯ ಮೇರೆಗೆ, ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ನ ಸೂಚನೆಯ ಮೇರೆಗೆ ಈ ಜಾಗಕ್ಕೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಗಿತ್ತು. ರಘು ದರ್ಶನ್ ಈ ಜಾಗಕ್ಕೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರ್ತಾನೆ. ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕೂಡ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅವರಿಬ್ರು ಕೂಡ ಈ ಶೆಡ್ಗೆ ಬಂದಿದ್ರು. ಅವರಿಬ್ರು ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದೇ ಕಾರಣಕ್ಕಾಗಿ ಈಗ ಪ್ರಕರಣದ ಇಬ್ಬರು ಆರೋಪಿಗಳು, ಪ್ರಮುಖ ಆರೋಪಿಗಳು ಪವಿತ್ರ ಗೌಡ, A1 ಆರೋಪಿ, A2 ಆರೋಪಿ ದರ್ಶನ್, ಹಾಗೆ ಮತ್ತಿಬ್ಬರು ಆರೋಪಿಗಳು, ಒಟ್ಟು 4 ಜನ ಆರೋಪಿಗಳನ್ನ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬರಲಾಗಿದೆ. ಅದರ ಲೈವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಒಳಗಡೆ ಕರ್ಕೊಂಡು ಹೋಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಡೀಟೇಲ್ಸ್ ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಬಹಳ ಮಹತ್ವದ ಬೆಳವಣಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ KSRP ವೆಹಿಕಲ್ ಕೂಡ ಇದೆ. ಆಗ್ಲೇ ಆರೋಪಿಗಳನ್ನ ಕರ್ಕೊಂಡು ಬಂದಂತಹ KSRP ವೆಹಿಕಲ್, ಆ ವೆಹಿಕಲ್ ನಲ್ಲೂ ಕೂಡ 4 ಜನ ಆರೋಪಿಗಳಿಂದ ಕರ್ಕೊಂಡು ಬರಲಾಗಿತ್ತು. ಒಟ್ಟಾರೆಯಾಗಿ ಈಗ 8 ಜನ ಆರೋಪಿಗಳು ಪಟ್ಟಣಗೆರೆಯ ಈ ಶೆಡ್ ನ ಒಳಭಾಗದಲ್ಲಿದ್ದಾರೆ. ಕ್ರೈಮ್ ಸೀನ್ ಆಗಿರುವಂತದ್ದು ಇಲ್ಲಿ, ಕೊಲೆ ನಡೆದಿರುವಂತದ್ದು ಇದೇ ಜಾಗದಲ್ಲಿ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರಲಾಗುತ್ತೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ಕೂಡ ಹಾಕಿದ್ದು ಈ ಶೆಡ್ ನಲ್ಲಿ. ಇಲ್ಲಿ ಆತನನ್ನ ಕೂಡ ಹಾಕಿ ಆತನಿಗೆ ಮೊದಲು ವಾರ್ನ್ ಮಾಡಲಾಗತ್ತೆ, ಆತನಿಗೆ ಬೈಯಲಾಗತ್ತೆ, ಆ ನಂತರ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾರೆ. ಆ ನಿರಂತರ ಹಲ್ಲೆಯ ಪರಿಣಾಮ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾನೆ ರೇಣುಕಾ ಸ್ವಾಮಿ. ಆ ನಂತರ ಇದೇ ಜಾಗದಿಂದ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ರು. ಈ ಜಾಗಕ್ಕೆ ನಟ ದರ್ಶನ್ ಅವರು ಬಂದು ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಿಷ್ಟು CCTV ಫುಟೇಜ್, ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರುವಂತಹ ಆ ರೆಡ್ ಕಲರ್ ಜೀಪ್ ಹಾಗೆ ಸ್ಕಾರ್ಪಿಯೋ ವೆಹಿಕಲ್ ಗಳ ಮೂವ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ ಕೂಡ ಲಭ್ಯವಾಗಿತ್ತು. ಆ ರೆಡ್ ಕಲರ್ ಜೀಪ್ ವಿನಯ್ ಹೆಸರಲ್ಲಿ ಅದು ರಿಜಿಸ್ಟರ್ ಆಗಿದ್ರೂ ಕೂಡ ಅದನ್ನ ದರ್ಶನ್ ಅವರು ಹಲವು ಸಂದರ್ಭಗಳಲ್ಲಿ ಬಳಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಎಷ್ಟೋ ಬಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ದರ್ಶನ್ ಆ ಜೀಪ್ ಅನ್ನ ಬಳಸಿದ್ದಕ್ಕೆ ವಿಡಿಯೋಗಳು ಕೂಡ ಲಭ್ಯ ಇದೆ. ಅದು ಪಬ್ಲಿಕ್ ಡೊಮೈನ್ ನಲ್ಲಿದೆ. ಸದ್ಯ ಗಮನಿಸ್ತಾ ಇದ್ದೀರಿ ಪಟ್ಟಣಗೆರೆಯ ಶೆಡ್ ನ ದೃಶ್ಯ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್, ಹಾಗೆ ಇನ್ನಿಬ್ಬರು ಪ್ರಮುಖ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಈ ಶೆಡ್ಗೆ. ಜೊತೆಗೆ ಆಗ್ಲೇ ಕರ್ಕೊಂಡು ಬಂದಂತಹ ಮತ್ತು 4 ಆರೋಪಿಗಳಿದ್ದಾರೆ. ಒಟ್ಟಾರೆ 8 ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಮಹಜರನ್ನ ಮಾಡಲಾಗ್ತಾ ಇದೆ. ಯಾವ್ಯಾವ ವಸ್ತುಗಳನ್ನ ಬಳಸಿ ಹೊಡೆಯಲಾಯಿತು ರೇಣುಕಾ ಸ್ವಾಮಿಗೆ, FSL ತಂಡ ಕೂಡ ಸ್ಥಳದಲ್ಲಿದೆ. FSL ಟೀಮ್ ಕೂಡ ಆಗ್ಲೇ ಬಂದಿತ್ತು. ಸ್ಥಳದಲ್ಲಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಘಟನೆಗೆ ಸಂಬಂಧಪಟ್ಟ ಹಾಗೆ, ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಸಾಕ್ಷಿಗಳು ಲಭ್ಯವಾಗುತ್ತಾ ಅನ್ನೋದನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡುವುದು ವಿಧಿವಿಜ್ಞಾನ ಪ್ರಯೋಗಾಲಯದ ತಂತ್ರಜ್ಞರು. ಆ FSL ಟೀಮ್ ನಿನ್ನೆ ಕೂಡ ಈ ಶೆಡ್ಗೆ ವಿಸಿಟ್ ಅನ್ನ ಕೊಟ್ಟಿತ್ತು. ಇವತ್ತು ಕೂಡ ಈ ಶೆಡ್ಗೆ ವಿಸಿಟ್ ಅನ್ನ ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ FSL ಟೀಮ್ನ ತಜ್ಞರು ಕೂಡ. ಒಟ್ಟು 8 ಜನ ಆರೋಪಿಗಳನ್ನ ಈ ಶೆಡ್ ನಲ್ಲಿ ಇರಿಸಲಾಗಿದೆ. ಈಗ ಈ ಶೆಡ್ಗೆ ಕರ್ಕೊಂಡು ಬರಲಾಗಿದೆ. ಇಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರ ತಂಡ ಮಾಡ್ತಾ ಇದೆ. ಆ ಲೈವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹೌದಾ
ಇಲ್ಲ ಇದು ಎಲ್ಲದು ಇದು ಮಧುದೇ ಇದು ಇದು ಮಧುದು ಚಂದ್ರಶ್ರೀ ಈ ಕಡೆ ಇದು ಸ್ವಲ್ಪ ನಮ್ಮದೇ ಚೆನ್ನಾಗಿದೆ ಅಣ್ಣ 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 ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಇಡೀ ರಾಜ್ಯವನ್ನೇ ಆಘಾತಕ್ಕೆ ತಳ್ಳಿದಂತಹ ಪ್ರಕರಣ. ಅದರಲ್ಲೂ ಪ್ರಮುಖವಾಗಿ ಸ್ಯಾಂಡಲ್ವುಡ್ ಚಿತ್ರಗಳ ಅಭಿಮಾನಿಗಳನ್ನ ಆಘಾತಕ್ಕೆ ತಳ್ಳಿದಂತಹ ಪ್ರಕರಣ. ಸ್ವತಃ ನಟ ದರ್ಶನ್ ಅವರ ಅಭಿಮಾನಿಗಳನ್ನ ಆಘಾತಕ್ಕೆ ತಳ್ಳಿದಂತಹ ಪ್ರಕರಣ ಇದು. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಟ ದರ್ಶನ್ ಕೊಲೆ ಮಾಡಿಸುವಷ್ಟರ ಮಟ್ಟಿಗೆ ಹೋಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ಘಟನೆ ಮೂಡಿಸ್ತಾ ಇದೆ. ಸದ್ಯಕ್ಕೆ ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ ನಟ ದರ್ಶನ್. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ಬಂಧನ ಆಗಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ 17 ಜನ ಆರೋಪಿಗಳು ಕೂಡ. ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಸ್ಥಳ ಮಹಜರು ಪ್ರಕ್ರಿಯೆ, ಬೆಳಗ್ಗೆಯೇ ಆದಂತಹ ಸ್ಥಳ ಮಹಜರು ಪ್ರಕ್ರಿಯೆಗಳನ್ನ ಕೂಡ ಗಮನಿಸಿದ್ರಿ. ಸುಮ್ಮನಹಳ್ಳಿಯ ಆ ಮೋರಿ ಬಳಿ ಯಾರು 4 ಜನ ಆರೋಪಿಗಳು ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಎಸ್ತಿದ್ರು ಆ ರಾಜಕಾಲುವೆಯ ಬಳಿ, ಅಲ್ಲಿ ಮಹಜರನ್ನ ಮಾಡಲಾಯಿತು. ಈಗ ಮತ್ತು 4 ಆರೋಪಿಗಳನ್ನ ಕರ್ಕೊಂಡು ಬಂದು ಒಟ್ಟಾರೆ 8 ಆರೋಪಿಗಳನ್ನ ಈ ಶೆಡ್ ನಲ್ಲಿ ಸ್ಥಳ ಮಹಜರಿಗಾಗಿ ಕರ್ಕೊಂಡು ಬರಲಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಹೆಚ್ಚಿನ ಡೀಟೇಲ್ಸ್ ನ ನೀಡ್ತಾ ಹೋಗ್ತಾರೆ. ಅಂಕಿತಾ, ಒಟ್ಟು 8 ಜನ ಆರೋಪಿಗಳು, ಪ್ರಕರಣದ A1 A2 ಆರೋಪಿ ಸೇರಿದಂತೆ ಎಲ್ಲರನ್ನ ಕರ್ಕೊಂಡು ಬರಲಾಗಿದೆ. ಈ ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ? ತನಿಖೆಯ ಸಂದರ್ಭದಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂಕಿತಾ? ವಿದ್ಯಾ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ 8 ಜನ ಆರೋಪಿಗಳನ್ನ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ ಏನಿದೆ ಆ ಶೆಡ್ಗೆ ಮಹಜರುಗಾಗಿ ಕರ್ಕೊಂಡು ಬಂದಿದ್ದಾರೆ. ಮೊದಲು 4 ಜನ ಆರೋಪಿಗಳನ್ನ ಕರ್ಕೊಂಡು ಬಂದ್ರು. ವಿನಯ್, ಕಾರ್ತಿಕ್, ನಿಖಿಲ್ ಸೇರಿ 4 ಜನ ಆರೋಪಿಗಳನ್ನ ಕರ್ಕೊಂಡು ಬಂದ್ರು. ಅದಾದ ಬಳಿಕ ಮಹಜರು ಪ್ರಕ್ರಿಯೆಯನ್ನ ಆರಂಭ ಮಾಡ್ಲಿಲ್ಲ. ಇಲ್ಲಿವರೆಗೂ ಆ ಆರೋಪಿಗಳನ್ನ ಪೊಲೀಸ್ ವೆಹಿಕಲ್ ಅಲ್ಲೇ ಇರಿಸ್ಕೊಂಡಿದ್ರು. ಈಗ ಮತ್ತೆ ಉಳಿದಂತೆ 4 ಜನ ಆರೋಪಿಗಳು ಅಂದ್ರೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿ ಮತ್ತೆ ಉಳಿದ ಆರೋಪಿಗಳನ್ನೇನ್ 4 ಜನರನ್ನ ಕರ್ಕೊಂಡು ಬಂದ್ರು. ಒಟ್ಟಿಗೆ ಸೇರಿ 8 ಜನರಿಗೆ ಮಹಜರು ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಕರೆತರೋದಕ್ಕೂ ಮುನ್ನವೇ ಫಾರೆನ್ಸಿಕ್ ಅಂದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳೇನಿದ್ದಾರೆ ತಜ್ಞರು, ಅವರನ್ನ ಕೂಡ ಈಗಾಗಲೇ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಈ ಒಂದು ಶೆಡ್ ಏನಿದೆ, ಈ ಒಂದು ಶೆಡ್ ನಲ್ಲಿ ಈ ಒಂದು ಹಲ್ಲೆ ಆಗಿದೆ, ಕೊಲೆ ಆಗಿದೆ ಅನ್ನೋದು ಏನು ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಸಿಗುವಂತಹ ವಸ್ತುಗಳೇನಿದೆ ಅದನ್ನ ಎವಿಡೆನ್ಸ್ ಗಳಾಗಿ ಪರಿಗಣಿಸ್ತಾರೆ. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಆತನಿಗೆ ಕೆಲವೊಂದು ಮಾರಕಾಸ್ತ್ರಗಳಿದೆ, ಅಂದ್ರೆ ರಾಡ್, ಇಟ್ಟಿಗೆ, ಬೆಲ್ಟ್, ಹೀಗೆ ಬೇರೆ ಬೇರೆ ವಸ್ತುಗಳಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಸ್ತುಗಳು ಇಲ್ಲಿ ಸಿಗುತ್ತಾ ಅನ್ನೋದ್ರ ಮೇಲೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಜೊತೆಗೆ ಎಷ್ಟು ಗಂಟೆಗೆ ಈ ಒಂದು ಶೆಡ್ಗೆ ಆರೋಪಿಗಳು ಕರ್ಕೊಂಡು ಬಂದಿದ್ರು ರೇಣುಕಾಸ್ವಾಮಿಯನ್ನ, ಕರ್ಕೊಂಡು ಬಂದ ಮೇಲೆ ಏನೇನಾಯ್ತು, ಯಾಕಂದ್ರೆ ಈ ಒಂದು ಶೆಡ್ ನ ಒಳಭಾಗದಲ್ಲಿರುವಂತಹ ಕಟ್ಟಡ ಏನಿದೆ, ಮನೆ ಅಂದ್ರೆ ಈ ಒಂದು ಶೆಡ್ಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಇರೋರು ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ಆ ಒಂದು ಕಟ್ಟಡ ಮನೆ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಮನೆಯ ಸುತ್ತಮುತ್ತ ಕೂಡ CCTVಗಳಿದೆ. ಜೊತೆಗೆ ಎಂಟ್ರಿ ಆಗುವಂತಹ ಗೇಟ್ ಏನಿದೆ ಅಲ್ಲೂ ಕೂಡ 2 CCTV ಇದೆ. ಕೊಲೆ ಆದ ಬಳಿಕ ಆರೋಪಿಗಳು ಏನೇನ್ ಮಾಡಿದ್ರು, ಕೊಲೆ ಯಾವ ರೀತಿಯಾಗಿ ಮಾಡಿದ್ರು, ಅವೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಜೊತೆಗೆ ಫಾರೆನ್ಸಿಕ್ ತಜ್ಞರೇನಿದ್ದಾರೆ ಅವರನ್ನ ಕೂಡ ಕರೆಸ್ಕೊಂಡಿರುವಂತದ್ದು. ಏನಾದ್ರೂ ಫಿಂಗರ್ ಪ್ರಿಂಟ್ ಸಿಗುತ್ತಾ ಆರೋಪಿಗಳದ್ದು, ಅಥವಾ ರಕ್ತದ ಕಲೆಗೆ ಸಂಬಂಧಪಟ್ಟಂತೆ, ಅಥವಾ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಆತನ ದೇಹದ ಕೂದಲಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳು ಸಿಗುತ್ತಾ ಅನ್ನೋದ್ರ ಮೇಲೆ ಈ ಒಂದು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಪೊಲೀಸರು ಕೂಡ ಆರೋಪಿಗಳನ್ನ
ಕಸ್ಟಡಿಗೆ ಕೇಳುವ ಸಂದರ್ಭದಲ್ಲಿ ಅಂದ್ರೆ ಐಒ ತನಿಖಾಧಿಕಾರಿ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಹೇಳಿರುವಂತದ್ದು ಆರೋಪಿಗಳನ್ನ ನಮ್ಗೆ ಕಸ್ಟಡಿಗೆ ನೀಡಿ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ವಸ್ತುಗಳನ್ನ ರಿಕವರಿ ಮಾಡ್ಬೇಕಾಗಿದೆ ಅಂತ ಕೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತಿನ ಮಹಜರು ಪ್ರಕ್ರಿಯೆ ಏನಿದೆ ಅದು ಅಂಕಿತಾ ಹಾಗೆ ಸಂಪರ್ಕದಲ್ಲಿ ಅಂಕಿತಾ ಒಬ್ಬೊಬ್ಬರನ್ನಾಗಿ ಆರೋಪಿಗಳನ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬ್ಲಾಕ್ ಟಿ ಶರ್ಟ್ ನಲ್ಲಿ ಇದ್ದಾರೆ ನಟ ದರ್ಶನ್. ಆ ದೃಶ್ಯವನ್ನ ನೀವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಎಲ್ಲ ಆರೋಪಿಗಳನ್ನ ಈಗೇನ್ ಕರ್ಕೊಂಡು ಬಂದ್ರು ಆರೋಪಿಗಳು, ಪ್ರಕರಣದ A1 ಆರೋಪಿ, A2 ಆರೋಪಿ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಶೆಡ್ ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ಲಾಯ್ತು. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸಿದ್ರಿ. ಅಂಕಿತಾ, ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ. ಸದ್ಯ ಡೋರ್ ಕ್ಲೋಸ್ ಆಗಿದೆ, ಅಂದ್ರೆ ಆರೋಪಿಗಳನ್ನ ಒಳಗಡೆ ಕರ್ಕೊಂಡು ಹೋಗಿ ಈಗ ಆ ಮಹಜರಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಬಹಳ ಕ್ಲಿಯರ್ ಆಗಿ ಆರೋಪಿಗಳ ದೃಶ್ಯಗಳನ್ನ ನೀವು ಈಗಲೂ ಕೂಡ ನೋಡಬಹುದು. ಆ ಶೆಡ್ ನ ಒಳಭಾಗದಲ್ಲಿ ಸದ್ಯ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.